ಜೊತೆಲಿ ಊಟ ಮಾಡಬೇಕು. ಸಾಕು ಬೇಕು ಅಂತಲ್ಲ ರಂಗಣ್ಣ ಹೇಳಿದ. ಇವನು ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಅವರಿಬ್ಬರದ್ದು ಕೂಡ 72 ವರ್ಷದ ಸುದೀರ್ಘವಾದಂತಹ ದಾಂಪತ್ಯ ಜೀವನ. ದೇವೇಗೌಡರು ರಾಜಕೀಯವಾಗಿ ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಸಾಧಿಸಿದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅಂತಿಮವಾಗಿ ರಾಷ್ಟ್ರದ ಪ್ರಧಾನಮಂತ್ರಿ ಹುದ್ದೆಗೂ ಕೂಡ ಏರಿದಂಥವ್ರು ದೇವೇಗೌಡರು. ದೇವೇಗೌಡರು ಎಷ್ಟು ಎತ್ತರದ ಸಾಧನೆಯನ್ನ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತಂಥವರು ಚೆನ್ನಮ್ಮ. ಯಾವ ರೀತಿಯಾಗಿ ಅಂದ್ರೆ, ಮದುವೆ ಆಗುವಂತ ಸಂದರ್ಭದಲ್ಲಿ ದೇವೇಗೌಡರ ಬಳಿ ಏನೂ ಕೂಡ ಇರಲಿಲ್ಲ. ಒಂದು ಬಡ ಕುಟುಂಬ. ಚೆನ್ನಮ್ಮನವರ ಫ್ಯಾಮಿಲಿ ಬಹಳ ಚೆನ್ನಾಗಿದ್ದಂಥ ಕುಟುಂಬ. ಅಂಥದ್ರಲ್ಲಿ ಚೆನ್ನಮ್ಮನವರು ದೇವೇಗೌಡರನ್ನ ಮದುವೆ ಆಗ್ತಾರೆ. ಆರಂಭಿಕ ದಿನಗಳಲ್ಲಿ ಆರ್ಥಿಕ ಸಹಾಯದಿಂದ ಹಿಡಿದು ಎಲ್ಲಾ ರೀತಿಯಲ್ಲೂ ಕೂಡ ದೇವೇಗೌಡರ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಂಡಂಥವ್ರು ಅಂದ್ರೆ ಚೆನ್ನಮ್ಮ. ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ದೇವೇಗೌಡರದ್ದು ಬಹಳ ದೊಡ್ಡದಾಗಿರುವಂತಹ ಕುಟುಂಬ. ನಮಗೆ ದೇವೇಗೌಡರ ಮಕ್ಕಳು ಅಂದಾಗ ಕುಮಾರಸ್ವಾಮಿ ಮತ್ತೆ ರೇವಣ್ಣ ಇಬ್ಬರೇ ಕಾಣಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಮೊದಲ ಮಗ ಬಾಲಕೃಷ್ಣ ಅಂತಿದ್ದಾರೆ. ಅದಾದ ಬಳಿಕ ರೇವಣ್ಣ, ಕುಮಾರಸ್ವಾಮಿ, ಹಾಗೆ ರಮೇಶ್ ಅಂತ ಇದ್ದಾರೆ. ಹಾಗೆ ಅನಸೂಯ, ಶೈಲಜಾ ಅಂತ ಇಬ್ಬರು ಹೆಣ್ಮಕ್ಳು ಕೂಡ ಇದ್ದಾರೆ. ಒಟ್ಟಾರೆಯಾಗಿ 6 ಜನ ಮಕ್ಕಳು. ದೊಡ್ಡದಾಗಿರುವಂತಹ ಕುಟುಂಬ. ದೇವೇಗೌಡರಿಗೆ ಕುಟುಂಬದ ಕಡೆಗೆ ಗಮನ ಕೊಡೋಕೆ ಹೆಚ್ಚು ಸಮಯ ಸಿಗ್ತಾ ಇರಲಿಲ್ಲ. ಆಗ ಇಡೀ ಕುಟುಂಬವನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದಂಥವ್ರು ಅಂದ್ರೆ ಇದೇ ಚೆನ್ನಮ್ಮ. ಇನ್ನು ದೇವೇಗೌಡರು ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಏಳು ಬೀಳು ಏರುಪೇರು ಎಲ್ಲವನ್ನೂ ಕೂಡ ಕಂಡಂಥವ್ರು. ಆಗ್ಲೂ ಕೂಡ ಅವ್ರ ಜೊತೆಗೆ ತುಂಬಾ ಗಟ್ಟಿಯಾಗಿ ನಿಂತ್ಕೊಂಡಂಥವ್ರು ಅಂದ್ರೆ ಇದೇ ಚೆನ್ನಮ್ಮ. ಆ ಕಾರಣಕ್ಕಾಗಿ ಇವತ್ತು ಮಾಧ್ಯಮಗಳಲ್ಲಿ, ಸಾರ್ವಜನಿಕ ವಲಯದಲ್ಲಿ ಚೆನ್ನಮ್ಮನವರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತದೆ. ಚರ್ಚೆ ಆಗ್ಲೇಬೇಕು. ಯಾಕಂದ್ರೆ ಓರ್ವ ಪುರುಷ ಸಾಧನೆ ಮಾಡಿದ ಸಂದರ್ಭದಲ್ಲಿ ನಾವು ಅವ್ರ ಕಡೆ ಮಾತ್ರ ಗಮನವನ್ನು ಕೊಡ್ತಿರ್ತೀವಿ. ಆದ್ರೆ ಹಿಂದೆ ನಿಂತ ಆ ಮಹಿಳೆಯ ಬಗ್ಗೆ ಗೊತ್ತಿರೋದಿಲ್ಲ. ಇಂತಹ ಸಂದರ್ಭದಲ್ಲಾದ್ರೂ ಕೂಡ ನಾವು ಆ ಮಹಿಳೆಯನ್ನ ನೆನಪು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಬಂಧುಗಳೇ, ಇಂತಹ ಚೆನ್ನಮ್ಮನವರ ಮುಖವನ್ನ ಗಮನಿಸಿದಾಗ ತುಂಬಾ ಜನರಿಗೆ ಗೊತ್ತಾಗಿರುತ್ತೆ. ಅವರ ಮುಖದಲ್ಲಿ ಒಂದಷ್ಟು ಕಲೆ ಎಲ್ಲವೂ ಕೂಡ ಕಾಣಿಸ್ತಾ ಇತ್ತು. ಮುಖದ ಚಹರೆ ಸಂಪೂರ್ಣವಾಗಿ ಬದಲಾಗಿ ಹೋಗಿತ್ತು. ಅಂದ್ರೆ ಅವರ ಮದುವೆ ಆದಂತ ಸಂದರ್ಭದಲ್ಲಿ ಇದ್ದಂತ ಮುಖಕ್ಕೂ ನಾವು 2000 ಇಸ್ವಿಯ ಬಳಿಕ ನೋಡುವಂತ ಮುಖದಲ್ಲೂ ಸಾಕಷ್ಟು ಬದಲಾವಣೆ ಇತ್ತು. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, ಚೆನ್ನಮ್ಮನವರ ಮೇಲೆ ಅತ್ಯಂತ ಭೀಕರವಾದಂತ ಆಸಿಡ್ ದಾಳಿಯಾಗಿತ್ತು. 2 ತಿಂಗಳುಗಳ ಕಾಲ, 2 ತಿಂಗಳಲ್ಲ, ಹೆಚ್ಚು ಕಡಿಮೆ 6 ತಿಂಗಳುಗಳ ಕಾಲ ಆ ವಿಚಾರ ಸಂಬಂಧಪಟ್ಟಾಗ ಅವರು ಒದ್ದಾಡಿದ್ರು. 2 ತಿಂಗಳಂತೂ ಪ್ರಜ್ಞೆನೇ ಕಳ್ಕೊಂಡು ಬಿಟ್ಟಿದ್ರು. ಒಂದ್ ರೀತಿಯಲ್ಲಿ ಸಾವನ್ನ ಹತ್ತಿರದಿಂದ ನೋಡಿದಂಥವ್ರು, ಸಾವಿನ ಜೊತೆಗೆ ಗುದ್ದಾಡಿ ಸಾವನ್ನ ಗೆದ್ದು ಬಂದಂಥವ್ರು ಚೆನ್ನಮ್ಮ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದೇನು ಪ್ರಸಂಗ ಅಂತ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಳೋಣ. ಏನಾಗಿತ್ತು ಅಂದ್ರೆ ಬಂಧುಗಳೇ, ಆಗ ದೇವೇಗೌಡರು ಎತ್ತರಕ್ಕೆ ಬೆಳೆದು ನಿಂತಾಗಿತ್ತು. ಅಷ್ಟೊತ್ತಿಗಾಗಲೇ ಅವರು ಮುಖ್ಯಮಂತ್ರಿ ಆಗಿದ್ರು, ಪ್ರಧಾನಮಂತ್ರಿ ಕೂಡ ಆಗಿದ್ರು. ಅವರ ಮಕ್ಕಳು ರೇವಣ್ಣ, ಕುಮಾರಸ್ವಾಮಿ ರಾಜಕೀಯದಲ್ಲಿ ಆಗ ತಾನೇ ಪ್ರವರ್ಧಮಾನಕ್ಕೆ ಬರ್ತಿದ್ದಂಥ ಸಂದರ್ಭ. ದೇವೇಗೌಡರಿಗೆ ಹೊರಗಿನ ಶತ್ರುಗಳು ಸಹಜವಾಗಿ ರಾಜಕೀಯವಾಗಿ ಅಂಥದ್ದೆಲ್ಲವನ್ನು ಕೂಡ ಫೇಸ್ ಮಾಡ್ತಾ ಇದ್ರು. ಮತ್ತೊಂದು ಕಡೆ ಏನಾಗಿತ್ತು ಅಂದ್ರೆ ಅವರ ಕುಟುಂಬದಲ್ಲೇ ಒಂದಷ್ಟು ಸಮಸ್ಯೆ, ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಉಂಟಾಗಿತ್ತು. ಅದೇನು ಅಂತ ನಾನು ಆನಂತರ ಹೇಳ್ತಾ ಹೋಗ್ತೀನಿ. ಹೀಗಿದ್ದಂಥ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಶಿವರಾತ್ರಿಯ ಸಂದರ್ಭದಲ್ಲಿ ಈ ದೇವೇಗೌಡರ ಕುಟುಂಬಕ್ಕೆ ಒಂದು ಪದ್ಧತಿ ಇತ್ತು. ಹರದನಹಳ್ಳಿಯ ಈಶ್ವರನ ದೇವಸ್ಥಾನ ಇತ್ತಲ್ಲ, ಅಲ್ಲಿಗೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬರ್ತಾ ಇದ್ರು ಇಡೀ ಕುಟುಂಬದವರು. ಅದೇ ರೀತಿಯಾಗಿ 2001 ಫೆಬ್ರವರಿ ತಿಂಗಳ ಸಂದರ್ಭದಲ್ಲಿ 21, 22 ಏನೋ ಅನ್ಸುತ್ತೆ ಡೇಟು. ಆ ಸಂದರ್ಭದಲ್ಲಿ ಚೆನ್ನಮ್ಮ ಹಾಗೆ ಅವರ ಸೊಸೆಯಾಗಿರುವಂತಹ ಭವಾನಿ ರೇವಣ್ಣ ಆ ದೇವಸ್ಥಾನಕ್ಕೆ ಹೋಗ್ತಾರೆ. ಅವತ್ತು ದೇವೇಗೌಡರು ಹೋಗಬೇಕಾಗಿತ್ತು, ರೇವಣ್ಣ ಕೂಡ ಹೋಗಬೇಕಾಗಿತ್ತು. ಆದರೆ ಯಾವುದೋ ಕಾರಣಕ್ಕಾಗಿ ಅವ್ರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಚೆನ್ನಮ್ಮ ಮತ್ತೆ ಭವಾನಿ ರೇವಣ್ಣ ಹೋಗಿರ್ತಾರೆ. ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ ಎನ್ನುವ ಕಾರಣಕ್ಕಾಗಿ ಪೊಲೀಸ್ ಸೆಕ್ಯೂರಿಟಿ ಇತ್ತು. ಅವ್ರ ಜೊತೆಗೆ ಓರ್ವ SI ಇದ್ರು, ಹಾಗೆ ಇಬ್ಬರು ಕಾನ್ಸ್ಟೇಬಲ್ಗಳು ಕೂಡ ಇದ್ರು. ಈ ರೀತಿಯಾಗಿ ಅವರು ದೇವಸ್ಥಾನಕ್ಕೂ ಕೂಡ ಹೋಗಿರ್ತಾರೆ. ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲೇ ಓರ್ವ ವ್ಯಕ್ತಿಯ ಜೊತೆಗೆ ಆರಂಭದಲ್ಲಿ SIಗೆ ಸಣ್ಣದಾಗಿ ಜಟಾಪಟಿ ನಡೆಯುತ್ತೆ. ಆ ವ್ಯಕ್ತಿ ಯಾರು ಅಂತ ನಾನು ಹೇಳ್ತೀನಿ. ಜಟಾಪಟಿ ಎಲ್ಲವೂ ಕೂಡ ನಡೆಯುತ್ತೆ. ಅದು ಹೇಗೋ ಮಾಡಿ SI ಅವರನ್ನ ಅಲ್ಲಿಂದ ದೂರ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಚೆನ್ನಮ್ಮ ಹಾಗೆ ಭವಾನಿ ಕಡೆಗೆ ಸೆಕ್ಯೂರಿಟಿಗೆ ಬಂದಂತ ಪೊಲೀಸರು ಕೂಡ ವಿಶೇಷವಾಗಿ ಗಮನ ಕೊಡ್ತಿರ್ತಾರೆ. ಯಾಕಂದ್ರೆ ಮೊದಲೇ ಅವರಿಗೆ ಥ್ರೆಟ್ ಇದೆ ಎನ್ನುವಂತ ವಿಚಾರ ಗಮನಕ್ಕೆ ಬಂದಂತ ಕಾರಣಕ್ಕಾಗಿ. ಇದರ ನಡುವೆಯೂ ಏನಾಗ್ಬಿಡುತ್ತೆ ಅಂದ್ರೆ, ಚೆನ್ನಮ್ಮ ದೇವರಿಗೆ ಕೈ ಮುಗಿಯುವಂತ ಸಂದರ್ಭದಲ್ಲಿ ಹಿಂದ್ಗಡೆಯಿಂದ ಬಂದಂತ ಓರ್ವ ಯುವಕ ಆಸಿಡ್ ಅನ್ನ ಎರಚಿಯೇ ಬಿಡ್ತಾರೆ. ಸಂಪೂರ್ಣ ಮುಖದ ಮೇಲೆ ಬೀಳುತ್ತೆ. ಈ ಎದೆ ಭಾಗ, ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಆಸಿಡ್ ಬಿದ್ದು ಬಿಡುತ್ತೆ. ಅದನ್ನು ತಪ್ಪಿಸೋದಿಕ್ಕೆ ಅಂತ ಭವಾನಿ ರೇವಣ್ಣ ಹೋದಂತ ಕಾರಣಕ್ಕಾಗಿ ಅವರ ಕೈ ಮೇಲೂ ಕೂಡ ಆಸಿಡ್ ಬೀಳುತ್ತೆ. ಅದನ್ನು ತಪ್ಪಿಸೋದಿಕ್ಕೆ ಅಂತ ಹೋದಂತ SI ಹಾಗೆ ಇಬ್ಬರು ಕಾನ್ಸ್ಟೇಬಲ್ ಅವರಿಗೂ ಕೂಡ ಚಿಕ್ಕದಾಗಿ ಅಲ್ಲಲ್ಲಿ ಆಸಿಡ್ ಎಲ್ಲವೂ ಕೂಡ ಬಿದ್ದ ರೀತಿಯಲ್ಲಿ ಆಗಿ ಬಿಡುತ್ತೆ.
ಯೋಚನೆ ಮಾಡಿ ಚೆನ್ನಮ್ಮನವರ ಪರಿಸ್ಥಿತಿ ಆಗ ಯಾವ ರೀತಿ ಆಗಿರಬೇಡ ಅಂತ ಹೇಳಿ ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಇಡೀ ಮುಖ ಛಿದ್ರ ಆಗಿ ಹೋಗಿಬಿಟ್ಟಿತ್ತು. ದೇಹದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಗಾಯ ಆಗಿತ್ತು. ಭವಾನಿ ರೇವಣ್ಣನವರಿಗೆ ಹೆಚ್ಚಿನ ಸಮಸ್ಯೆ ಆಗಿರಲಿಲ್ಲ. ಆದರೆ ಚೆನ್ನಮ್ಮನವರಿಗೆ ಮಾತ್ರ ತೀರಾ ಗಂಭೀರ ಎನ್ನುವಂತ ಸ್ಥಿತಿ ಆಯಿತು. ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಅದಾದ ಬಳಿಕ ಆಸಿಡ್ ಎರಚಿದಂತ ಯುವಕನನ್ನ ಪೊಲೀಸರು ತಕ್ಷಣವೇ ವಶಕ್ಕೂ ಕೂಡ ತೆಗೆದುಕೊಂಡಿದ್ರು. ಆತ ಯಾರು ಅಂದ್ರೆ ಬೇರಾರು ಕೂಡ ಅಲ್ಲ, ಒಂದು ರೀತಿಯಲ್ಲಿ ದೇವೇಗೌಡರ ಮಗ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾವ ರೀತಿಯಾಗಿ ಮಗ ಅಂದ್ರೆ ದೇವೇಗೌಡರ ಸಹೋದರನ ಮಗ ಲೋಕೇಶ್ ಅಂತ ಆ ವ್ಯಕ್ತಿಯ ಹೆಸರು. ವಯಸ್ಸು ಆಗ ಬರೀ 30-31 ಆಸುಪಾಸಿನ ವಯಸ್ಸು. ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಅಂಥದ್ದೊಂದು ಕೃತ್ಯವನ್ನ ಎಸಗಿರ್ತಾರೆ. ಅದಾದ ಬಳಿಕ ಪೊಲೀಸರು ತನಿಖೆಯನ್ನು ಆರಂಭಿಸ್ತಾರೆ. ಏನು ಎತ್ತ ಅಂತ ಹೇಳಿ ಒಂದಷ್ಟು ಊರಿನವರ ವಿಚಾರಣೆ ಅಂಥದ್ದೆಲ್ಲವೂ ಕೂಡ ನಡೆಯುತ್ತೆ. ಆ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣನ್ ಅವರು ಮುಖ್ಯಮಂತ್ರಿ ಆಗಿದ್ರು, ಮಲ್ಲಿಕಾರ್ಜುನ ಖರ್ಗೆ ಗೃಹ ಸಚಿವರಾಗಿದ್ರು. ಆಗ ಎಸ್ ಎಂ ಕೃಷ್ಣ ಹೇಳ್ತಾರಂತೆ ನ್ಯಾಯಾಂಗ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳಿ. ದೇವೇಗೌಡರು ಹೇಳ್ತಾರೆ ನಮ್ಮ ಕುಟುಂಬದವರೇ ಈ ಕೃತ್ಯವನ್ನ ಮಾಡಿರುವ ಕಾರಣಕ್ಕಾಗಿ ನ್ಯಾಯಾಂಗ ತನಿಖೆಯನ್ನು ಬೇಡ ಅಂತ ಹೇಳಿ. ಅದಾದ ಬಳಿಕ ಸಿಒಡಿ ತನಿಖೆ ಅಂತದೆಲ್ಲವೂ ಕೂಡ ಆಗತ್ತೆ. ಯಾಕೆ ನ್ಯಾಯಾಂಗ ತನಿಖೆ ಅಂದ್ರೆ ಈ ತರ ಹಿಂದೆ ಬೇರಾದ್ರೂ ಯಾರಾದ್ರೂ ಇದ್ದಾರಾ ಏನು ಎತ್ತ ಅಂತ ಹೇಳಿ. ಯಾಕೆ ಇಂಥದ್ದು ಒಂದು ಕೃತ್ಯವನ್ನ ಸ್ವತಃ ದೇವೇಗೌಡರು ಮಗ ಅಂದ್ರೆ ಸಹೋದರನ ಮಗ ಹೀಗೆ ಮಾಡಿಬಿಟ್ರು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಬಂಧುಗಳೇ, ದೇವೇಗೌಡರು ಬಹಳ ಶ್ರೀಮಂತ ಕುಟುಂಬ ಏನಲ್ಲ. ಅವರ ತಂದೆಗೆ ತಕ್ಕ ಮಟ್ಟಿಗಿನ ಆಸ್ತಿ ಇರುತ್ತೆ, ಬಹಳ ಆಸ್ತಿ ಪಾಸ್ತಿ ಬಹಳ ಇದು ಆ ರೀತಿಯಾಗಿ ಏನಿರೋದಿಲ್ಲ. ಇದ್ದಂಥ ಚಿಕ್ಕ ಭೂಮಿಯಲ್ಲಿ ಅವರು ಕೃಷಿಯನ್ನ ಮಾಡ್ಕೊಂಡು ಹೋಗ್ತಿರ್ತಾರೆ. ಅದರಲ್ಲೂ ಕೂಡ ದೇವೇಗೌಡರು ಡಿಪ್ಲೊಮೋವನ್ನು ಮುಗಿಸಿರ್ತಾರೆ, ಸಿವಿಲ್ ಇಂಜಿನಿಯರ್ ಮುಗಿಸಿರ್ತಾರೆ. ಒಂದು ಹಂತಕ್ಕೆ ಎಜುಕೇಶನ್ ಅನ್ನ ಚೆನ್ನಾಗಿ ದೇವೇಗೌಡರು ಪಡ್ಕೊಂಡಿರ್ತಾರೆ. ಅದಾದ ಬಳಿಕ ದೇವೇಗೌಡರು ಏನೇನು ಕೆಲಸ ಮಾಡ್ತಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅವರು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ರು. ಅದಾದ ನಂತರ ಅವರು ಗುತ್ತಿಗೆದಾರನ ಕೆಲಸ ಮಾಡೋಕೆ ಶುರು ಮಾಡ್ಕೊಳ್ತಾರೆ. ಅದರ ನಡುವೆಯೂ ಕೂಡ ಸಣ್ಣ ಪುಟ್ಟ ಒಂದಷ್ಟು ಕೆಲಸಗಳೆಲ್ಲವನ್ನೂ ಕೂಡ ಮಾಡಿದ್ದಾರೆ. ಹೀಗಿದ್ದಾಗ ಏನಾಗ್ಬಿಡುತ್ತೆ ಅಂದ್ರೆ ಪಿತ್ರಾರ್ಜಿತ ಆಸ್ತಿ ಇರುತ್ತಲ್ಲ, ದೇವೇಗೌಡರ ತಂದೆಯ ಆಸ್ತಿ, ಅದನ್ನು ಎಲ್ಲ ಮಕ್ಕಳಿಗೂ ಕೂಡ ಹಂಚಿಕೆಯನ್ನ ಮಾಡಿರ್ತಾರೆ. ದೇವೇಗೌಡರ ತಂದೆಗೊಟ್ಟು 4 ಜನ ಗಂಡು ಮಕ್ಕಳು, ಓರ್ವ ಹೆಣ್ಣುಮಗಳು. ಆದ್ರೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲಿಂದಲೂ ಕೂಡ ಇವರ ನಡುವೆ ಒಂದಷ್ಟು ವ್ಯಾಜ್ಯಗಳೆಲ್ಲವೂ ಕೂಡ ಇರುತ್ತೆ. ಅಂದ್ರೆ ಒಂದು ಯಾರೊಬ್ಬರಿಗೆ ಅನಿಸ್ತಿರುತ್ತಂತೆ ನಮಗೆ ಫಲವತ್ತಾದಂಥ ಭಾಗ ಸಿಕ್ಕಿಲ್ಲ, ಇನ್ಯಾರಿಗೂ ಫಲವತ್ತಾದಂಥ ಭಾಗ ಸಿಕ್ಕಿದೆ ಎನ್ನುವಂತ ರೀತಿಯಲ್ಲಿ. ಅದರಲ್ಲಿ ದೇವೇಗೌಡರ ಸಹೋದರ ಆಗಿರುವಂಥ ಬಸವೇಗೌಡ ಹಾಗೆ ದೇವೇಗೌಡರ ಕುಟುಂಬ ನಡುವೆ ಆ ವಿಚಾರ ಸಂಬಂಧಪಟ್ಟ ಹಾಗೆ ಭಿನ್ನಾಭಿಪ್ರಾಯ ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಶುರುವಾಗಿರುತ್ತೆ. ಕಾರಣ ಏನಪ್ಪ ಅಂದ್ರೆ ಬಸವೇಗೌಡರಿಗೆ ಒಟ್ಟು 6 ಜನ ಮಕ್ಕಳು. ಅದರಲ್ಲಿ 2 ವಿಕಲಚೇತನರು, ಇನ್ನುಳಿದಂತೆ 4 ಜನ ಮಕ್ಕಳಿದ್ರು. ಅವ್ರು ಯಾರಿಗೂ ಕೂಡ ಹೇಳ್ಕೊಳ್ಳುವಂತ ಕೆಲಸ ಇರಲಿಲ್ಲ. ಎಲ್ಲರೂ ಕೂಡ ಕೃಷಿಯನ್ನ ನಂಬ್ಕೊಂಡಿದ್ರು. ಆದ್ರೆ ಕೃಷಿ ಭೂಮಿಗೆ ಸಂಬಂಧಪಟ್ಟಾಗಿಯೂ ಕೂಡ ಒಂದಷ್ಟು ವ್ಯಾಜ್ಯಗಳೆಲ್ಲವೂ ಕೂಡ ಆಗ್ತಾ ಇತ್ತು. ಆದ್ರೆ ಅಷ್ಟೊತ್ತಿಗಾಗಲೇ ಏನಾಗಿತ್ತು ಅಂದ್ರೆ ದೇವೇಗೌಡರು ಎತ್ತರಕ್ಕೆ ಬೆಳೀತಾ ಒಂದು ಹಂತಕ್ಕೆ ಬಂದು ನಿಂತ್ಕೊಂಡಿದ್ರು. ಹೀಗಾಗಿ ಬಸವೇಗೌಡರಿಗೆ ಹಾಗೆ ಅವರ ಕುಟುಂಬದಲ್ಲಿ ಒಂದು ಅಸಮಾಧಾನ ಶುರುವಾಗಿತ್ತು. ದೇವೇಗೌಡರು ಎಷ್ಟು ಎತ್ತರಕ್ಕೆ ಬೆಳೆದ್ರು ಕೂಡ ನಮಗೆ ಸಹಾಯ ಮಾಡ್ತಿಲ್ಲ, ಜೊತೆಗೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿಂಗೆಲ್ಲ ಇದೆ ಎನ್ನುವ ರೀತಿಯಲ್ಲಿ ಒಂದು ಶತ್ರುತ್ವ, ದ್ವೇಷ ಎಲ್ಲವೂ ಕೂಡ ಬೆಳೆದ್ಬಿಟ್ಟಿತ್ತು. ಜೊತೆಗೆ ಬಸವೇಗೌಡರು ಆಗ ಏನ್ ಮಾಡ್ಬಿಡ್ತಾರೆ, ದೇವೇಗೌಡರ ಮೇಲೆ ಸಿಟ್ಟಿಗೆ ದೇವೇಗೌಡರು ಆಗ ತೀರ ವಿರೋಧಿಸುತ್ತಿದ್ದಂತ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಅವರು ಸೇರ್ಪಡೆ ಆಗ್ಬಿಟ್ಟಿರ್ತಾರೆ. ಹೀಗಾಗಿ ಕುಟುಂಬದಲ್ಲಿ ಆ ಭಿನ್ನಾಭಿಪ್ರಾಯ ಎಲ್ಲವೂ ಕೂಡ ಇನ್ನಷ್ಟು ಜಾಸ್ತಿ ಆಗಿಬಿಟ್ಟಿರುತ್ತೆ. ಜೊತೆಗೆ ಆಗ ಊರಿನವರು ಹೇಳಿದಂತ ಮಾತು, ಹಳೆಯ ವರದಿಗಳನ್ನ ನೋಡಿದಂತ ಸಂದರ್ಭದಲ್ಲಿ ಬಸವೇಗೌಡರ ಕುಟುಂಬದ ವಾದ ಏನಪ್ಪಾ ಅಂದ್ರೆ, ನಮಗೆ ಸರಿಯಾದ ರೀತಿಯಲ್ಲಿ ಕೃಷಿ ಭೂಮಿಯನ್ನ ಹಂಚಿಕೆ ಮಾಡಿಲ್ಲ, ಎಲ್ಲವನ್ನೂ ಕೂಡ ದೇವೇಗೌಡರು ಪಡ್ಕೊಂಡಿದ್ದಾರೆ, ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಸಹಾಯವನ್ನ ಮಾಡ್ತಾ ಇಲ್ಲ ಎನ್ನುವ ರೀತಿಯಲ್ಲಿ. ಇನ್ನು ದೇವೇಗೌಡರ ಪರವಾಗಿರುವಂತವ್ರು ಆ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆ ಏನಪ್ಪಾ ಅಂದ್ರೆ, ಇಲ್ಲ ಒಂದಷ್ಟು ಜಮೀನನ್ನ ದೇವೇಗೌಡರು ಬಸವೇಗೌಡರಿಗೆ ಬಿಟ್ಕೊಟ್ಟಿದ್ದಾರೆ, ಆರಂಭದಲ್ಲಿ ಅವರಿಗೆ ಹಣಕಾಸಿನ ಸಹಾಯವನ್ನು ಕೂಡ ಮಾಡ್ತಾ ಇದ್ರು, ಅದಾದ ಬಳಿಕ ಯಾವುದೋ ಒಂದು ಕಾರಣಕ್ಕಾಗಿ ದೂರ ಆದ್ರು ಎನ್ನುವಂತ ರೀತಿಯಲ್ಲಿ. ಒಟ್ಟಾರೆ ಏನೇನಾಗಿತ್ತು ಗೊತ್ತಿಲ್ಲ, ಆಗ ಅಟ್ಯಾಕ್ ಆಗಿದ್ದು ಮಾತ್ರ ಚೆನ್ನಮ್ಮನವರ ಮೇಲೆ. ಅದರ ಟಾರ್ಗೆಟ್ ಇದ್ದಿದ್ದು ಎಚ್ ಡಿ ರೇವಣ್ಣ ಎನ್ನುವಂತ ಮಾತು ಕೂಡ ಇದೆ. ಆದರೆ ಚೆನ್ನಮ್ಮನವರ ಮೇಲೆ ಆ ರೀತಿಯಾಗಿ ದಾಳಿ ಆಗಿತ್ತು. ಈಗ ಚೆನ್ನಮ್ಮನವರ ಪರಿಸ್ಥಿತಿ ವಿಚಾರಕ್ಕೆ ಬರೋದಾದ್ರೆ ಹೆಚ್ಚು ಕಡಿಮೆ 2 ತಿಂಗಳು ಅವರು ಸಂಪೂರ್ಣವಾಗಿ ಪ್ರಜ್ಞೆಯನ್ನ ಕಳ್ಕೊಂಡು ಬಿಟ್ಟಿದ್ರು. ಜೊತೆಗೆ ಪ್ಲಾಸ್ಟಿಕ್ ಸರ್ಜರಿಯನ್ನು ಕೂಡ ಮಾಡಲಾಯಿತು. ಅದಾದ ನಂತರ ಹೆಚ್ಚು ಕಡಿಮೆ 6 ತಿಂಗಳ ಬಳಿಕ ಅವರು ಗುಣಮುಖರಾಗಿ ಬಂದ್ರು. ಡಾಕ್ಟರ್ ಹೇಳಿದ್ರಂತೆ ನೀವು ಮಿರರ್ ಅನ್ನ ನೋಡಬೇಡಿ ಎನ್ನುವ ರೀತಿಯಲ್ಲಿ. ಅಂದ್ರೆ ಒಂದು ರೀತಿಯಲ್ಲಿ ಹಿಂಸೆ ಆಗಬಹುದು ಅಂತ ಹೇಳಿ. ಆದ್ರೆ ಚಿನ್ನಮ್ಮನವರು ಅದನ್ನ ಧೈರ್ಯವಾಗಿ ಫೇಸ್ ಮಾಡಿದ್ರು. ಸಾರ್ವಜನಿಕವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡ್ರು. ಸಂಬಂಧಿಕರ ಮದುವೆ, ಮತ್ತೊಂದು ಮಗದೊಂದು ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಒಟ್ಟಾರೆಯಾಗಿ ಆಸಿಡ್ ದಾಳಿಯ ಸಂತ್ರಸ್ತರು ಇರ್ತಾರಲ್ಲ, ಅವರಿಗೆ ಮಾದರಿ ಆಗುವ ರೀತಿ ಅಥವಾ ಅವರಿಗೆ ಧೈರ್ಯ ತುಂಬುವ ರೀತಿಯಲ್ಲಿ ಚೆನ್ನಮ್ಮನವರು ಎಲ್ಲ ಕಡೆಗಳಲ್ಲೂ ಕೂಡ ಕಾಣಿಸ್ಕೊಳ್ಳೋಕೆ ಶುರು ಮಾಡ್ಕೊಂಡ್ರು. ಇನ್ನು ಆಸಿಡ್ ದಾಳಿ ಮಾಡಿದ ಆ ಯುವಕನ ವಿಚಾರಕ್ಕೆ ಬರೋದಾದ್ರೆ, ಆತನಿಗೆ 2002ರಲ್ಲಿ ಶಿಕ್ಷೆ ಪ್ರಕಟ ಆಗುತ್ತೆ. ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಲೋಕೇಶು, ಅವರ ಸಹೋದರ ಜ್ಞಾನೇಶು, ಹಾಗೆ ಶ್ರೀನಿವಾಸು, 4 ಜನರನ್ನು ಅರೆಸ್ಟ್ ಮಾಡಿದ್ರು. ಕೊನೆಯದಾಗಿ ಶಿಕ್ಷೆ ಆಗಿದ್ದು ಲೋಕೇಶ್ ಎನ್ನುವಂತ ಆಸಿಡ್ ಎರಚಿದಂತ ಯುವಕನಿಗೆ ಮಾತ್ರ 8 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗಿರುತ್ತೆ. ಅದರ ಒಂದು 4 ವರ್ಷ ಆದ್ಮೇಲೆ ದೇವೇಗೌಡರೇ
ಜಡ್ಜ್ ಒಬ್ಬರಿಗೆ ಫೋನ್ ಮಾಡಿಸಿ ಏನೇನೋ ಮಾಡಿ ಕಾನೂನಿನ ಒಂದಷ್ಟು ಅವಕಾಶಗಳನ್ನು ಬಳಸಿಕೊಂಡು ಆತನನ್ನ ಜೈಲಿಂದ ಬಿಡಿಸ್ತಾರಂತೆ. ಕಾರಣ ಅವರ ಸಹೋದರ ಕ್ಯಾನ್ಸರ್ನಿಂದ ಬಳಲ್ತಿರ್ತಾರೆ. ಹೀಗಾಗಿ ನನ್ನ ಸಹೋದರನಿಗೆ ಕೊನೆಯ ಕಾಲದಲ್ಲಿ ಮಗ ಜೊತೆಗಿರ್ಲಿ ಎನ್ನುವ ಕಾರಣಕ್ಕಾಗಿ ದೇವೇಗೌಡರೇನೋ ಹಾಗೆ ಮಾಡಿದ್ರಂತೆ. ಇನ್ನು ಆಗ ಬಂದಂತ ಡೌಟ್ ಏನಪ್ಪಾ ಅಂದ್ರೆ, ನೇರವಾಗಿ ಲೋಕೇಶ್ ಈ ಕೃತ್ಯವನ್ನು ಎಸಗಿರುವಂತ ಸಾಧ್ಯತೆ ಕಡಿಮೆ ಇದೆ. ಲೋಕೇಶ್ ಯಾರೋ ಕುಮ್ಮಕ್ಕು ಕೊಟ್ಟಿರಬೇಕು, ಇನ್ಯಾರೋ ಆಸಿಡ್ ಅನ್ನು ತಂದು ಕೊಟ್ಟಿರಬೇಕು, ಯಾರೋ ಉದ್ದೇಶಪೂರ್ವಕವಾಗಿ ಕೆಲಸವನ್ನ ಮಾಡಿಸಿರ್ಬೇಕು ಎನ್ನುವಂತ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ಆ ಸಂದರ್ಭದಲ್ಲಿ ನಡೆದಿತ್ತು. ಒಟ್ಟಾರೆ ಏನೇ ಆಗಲಿ, ಆದ್ರೆ ಚೆನ್ನಮ್ಮನವರದನ್ನ ಗೆದ್ದು ಬಂದಂತ ರೀತಿ ಇದೆಯಲ್ಲ, ಅದು ಸಾಮಾನ್ಯ ಅಂತೂ ಅಲ್ವೇ ಅಲ್ಲ. ಇನ್ನು ಚೆನ್ನಮ್ಮನವರ ಹಿನ್ನೆಲೆಗೆ ಬರೋದಾದ್ರೆ, ಇಂದಿನ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಅವರ ತಂದೆ ಪಟೇಲ್ ದೇವೇಗೌಡರು ಅಂತೇಳಿ ಬಹಳ ದೊಡ್ಡ ಜಮೀನ್ದಾರರು ಅವರು. ಈ ಹಾಸನದ ಭಾಗದವರೇ ಅವರು. ಹಿರೇಹಳ್ಳಿ ಅಂತೇನೋ ಒಂದು ಭಾಗ ಬರುತ್ತೆ. ಇನ್ನು ಬಹಳ ಶ್ರೀಮಂತವಾದಂಥ ಕುಟುಂಬ. ಈ ಚೆನ್ನಮ್ಮನವರ ಅಜ್ಜಿ ಮನೆ ಇದ್ದಿದ್ದೆಲ್ಲಿ ಅಂದ್ರೆ ಹರದಹಳ್ಳಿ. ಹಾಗಾಗಿ ಇಲ್ಲಿ ಬರ್ತಿದ್ದ ಕಾರಣಕ್ಕಾಗಿ ದೇವೇಗೌಡರ ಕುಟುಂಬ ಪರಿಚಯ ಆಗುತ್ತೆ. ಅದಾದ ಬಳಿಕ ಮದುವೆ ಅಂತ ಬಂದಾಗ ಆರಂಭದಲ್ಲಿ ಚೆನ್ನಮ್ಮನವರ ಫ್ಯಾಮಿಲಿಯಲ್ಲಿ ವಿರೋಧ ವ್ಯಕ್ತಪಡಿಸಿರ್ತಾರೆ. ಆದರೆ ದೇವೇಗೌಡರು ಚೆನ್ನಾಗಿ ಓದ್ಕೊಂಡಿದ್ದಾರೆ, ಒಳ್ಳೆ ಕೆಲಸ ಸಿಗುತ್ತೆ ಎನ್ನುವ ಕಾರಣಕ್ಕಾಗಿ ಆಗ ಮದುವೆ ಮಾಡಿಕೊಡ್ತಾರೆ. ಆಗ ದೇವೇಗೌಡರ ವಯಸ್ಸು 21, ಚೆನ್ನಮ್ಮನವರ ವಯಸ್ಸು ಬರೀ 17 ಮಾತ್ರ. ದೇವೇಗೌಡರಿಗೆ ಆರಂಭದಲ್ಲಿ ರೈಲ್ವೆ ಕೆಲಸ ಆಗುತ್ತೆ, ಆದರೆ ಅವ್ರು ಹೋಗೋದಿಲ್ಲ. ಅದಾದ ನಂತರ ಗುತ್ತಿಗೆದಾರನ ಗುರುತಿಸ್ಕೊಳ್ತಾರೆ. ಅದಾದ ಬಳಿಕ ರಾಜಕೀಯದಲ್ಲಿ ದೊಡ್ಡ ಮಟ್ಟಿಗೆ ಯಶಸ್ಸನ್ನ ಸಾಧಿಸ್ತಾ ಹೋಗ್ತಾರೆ. ಬಂಧುಗಳು, ಏನಂತೀರಿ? ಕಮೆಂಟ್ ಮಾಡಿ. ಧನ್ಯವಾದ.